ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ. ಟೆಕ್ ವರ್ಲ್ಡ್ ವಿತ್ ಪ್ರಣೀಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ನೋಡೋದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾರೆ, ನಿಜವಾಗ್ಲೂ ಮೇಂಟೆನೆನ್ಸ್ ಅಮೌಂಟ್ ಬರಲ್ವಾ ಅಥವಾ ಬರುತ್ತೋ? ಒ ಬಿ ಸಿ ಕೆಟಗರಿ ವಿದ್ಯಾರ್ಥಿ ಮೇಂಟೆನೆನ್ಸ್ ಅಮೌಂಟ್ ಬರೋದಿಲ್ವಾ? ಎಸ್ ಸಿ ಎಸ್ ಟಿ ಕೆಟಗರಿ ಆಲ್ರೆಡಿ 40% ಅಂತ ಸ್ಯಾಂಕ್ಷನ್ ಕೂಡ ಆಗಿದೆ, ಬಟ್ 40% ಅಮೌಂಟ್ ಕ್ರೆಡಿಟ್ ಆಗಿದೆ. ಸೊ ಹಾಗಾಗಿ ಒ ಬಿ ಸಿ ಕೆಟಗರಿ ವಿದ್ಯಾರ್ಥಿ ಬರುತ್ತೋ ಅಥವಾ ಇಲ್ಲ ಅಂತ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ರು. ಸೊ ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ. ತಪ್ಪದೆ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಂಗೆ ಮುಂಚೆ ಏನಪ್ಪ ಅಂದರೆ ಹಾಸ್ಟೆಲ್ ಸಿಗದಿದ್ರೆ 15,000 ರೂಪಾಯಿ ಅಮೌಂಟ್ನ ಕೊಡ್ತೀವಿ ಅಂತ ಆಲ್ರೆಡಿ ಒ ಬಿ ಸಿ ಕೆಟಗರಿ ವಿದ್ಯಾರ್ಥಿಗೆ ಅನೌನ್ಸ್ಮೆಂಟ್ ಮಾಡಿದ್ರು, ಮಾನ್ಯ ಸಚಿವರು ಕೂಡ ಹೇಳಿದರು. ಹಾಗಾಗಿ ವಿದ್ಯಾರ್ಥಿಗೆ 1,500 ರೂಪಾಯಿ 10 ತಿಂಗಳ ಕಾಲ 15,000 ರೂಪಾಯಿ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಮಾಡಿದ್ರು. ಬಟ್ ಆದರೆ ಇನ್ನೂವರೆಗೂ ಕೂಡ ಒ ಬಿ ಸಿ ಕೆಟಗರಿ ವಿದ್ಯಾರ್ಥಿ ಅಪ್ಡೇಟ್ ಆಗಿಲ್ಲ. ಹಾಗಾದರೆ ಈ ವರ್ಷ ಬರುತ್ತೋ ಅಥವಾ ಇಲ್ಲ? ನಾವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ವಿ, ಬಟ್ ಆಲ್ರೆಡಿ ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ, ಮತ್ತು ಅದ್ರ ಜೊತೆಗೆ ಮೇಂಟೆನೆನ್ಸ್ ಅಮೌಂಟ್ ನಾವು ಸಪ್ರೇಟಾಗಿ ರೂಮ್ ಮಾಡ್ಕೊಂಡಿದ್ವಿ. ಸೊ ಈ ವರ್ಷ ಬರುತ್ತೋ ಅಥವಾ ಇಲ್ಲ ಅಂತ ಕೇಳಿದ್ರು. ಹಾಗೆ ಏನಪ್ಪ ಅಂದರೆ ಕೆಲವೊಂದು ದಿನಗಳ ಹಿಂದೆ ಧನ ಸಹಾಯಕ್ಕೆ ಸರ್ವರ್ ಅಡಚಣೆ ಆಗಿತ್ತು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಇರ್ಬೋದು, ಮತ್ತು ಅದರ ಜೊತೆಗೆ ಒ ಬಿ ಸಿ ವಿದ್ಯಾರ್ಥಿಗೆ ಫೀಸ್ ಸ್ಯಾಂಕ್ಷನ್ ಕೂಡ ಇರ್ಬೋದು, ಸರ್ವರ್ ಸಮಸ್ಯೆಯಿಂದಾಗಿ ಸ್ಯಾಂಕ್ಷನ್ ಆಗಿದ್ದಿಲ್ಲ. ಸೊ ಆ ಬಗ್ಗೆ ಮಾಹಿತಿನೂ ಕೂಡ ಕೊಟ್ಟಿದ್ರು. ಆಮೇಲೆ ಏನು ಮಾಡಿದ್ರು ಅಂದರೆ, ಸೊ ನಾವು ಆಟೋಮೆಟಿಕ್ಲಿ ಅದನ್ನು ಅಪ್ಡೇಟ್ ಮಾಡಿ ನಿಮಗೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀವಿ ಅಂತಲೂ ಕೂಡ ಹೇಳಿದರು. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾವು ಒಂದು ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡ್ತದೆ. ಏನಪ್ಪ ಅಂದರೆ, ಸೊ ಮೇಂಟೆನೆನ್ಸ್ ಅಮೌಂಟ್ ಈ ವರ್ಷ ಬಂದೇ ಬರುತ್ತೆ, ಯಾಕಂದರೆ ಆಲ್ರೆಡಿ ಕೆಲವೊಂದು ವಿದ್ಯಾರ್ಥಿಗೆ ಬಂದಿದೆ. ಸೊ ಹಾಗಾಗಿ ಉಳಿದ ವಿದ್ಯಾರ್ಥಿಗಳು ಕೂಡ ಹಾಕಲೇಬೇಕಾಗುತ್ತೆ. ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಒಂಥರ, ಇನ್ನೊಂದು ವಿದ್ಯಾರ್ಥಿಗೆ ಇನ್ನೊಂದು ಥರ ಮಾಡೋಕ್ಕಾಗಲ್ಲ. ಸೊ ಕಾಮನ್ ಟು ಆಲ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಚೀಫ್ ಇನ್ ರೈತ ವಿದ್ಯಾರ್ಥಿ ಎಜುಕೇಷನ್ ಅಸಿಸ್ಟೆಂಟ್ ಮತ್ತು ಮೇಂಟೆನೆನ್ಸ್ ಅಮೌಂಟ್ ಮೂರನ್ನು ಕೂಡ ಸ್ಯಾಂಕ್ಷನ್ ಆಗುತ್ತೆ. ನೀವು ವೇಟ್ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ನಾವು ಒಂದು ಕ್ಲಾರಿಫಿಕೇಶನ್ ಕೂಡ ಒಂದು ಮೇಲ್ ಕೂಡ ಹಾಕಿದ್ವಿ. ಸೊ ಆ ಬಗ್ಗೆ ಬಂದ ತಕ್ಷಣ ನಿಮ್ಗೆ ಇಮಿಡಿಯೇಟಾಗಿ ರಿಪ್ಲೈ ಕೂಡ ಮಾಡ್ತೀವಿ ಫ್ರೆಂಡ್ಸ್. ಯಾಕಂದರೆ ಆಲ್ರೆಡಿ ಒ ಬಿ ಸಿ ಕೆಟಗರಿ ವಿದ್ಯಾರ್ಥಿ ಎಷ್ಟು ಜನಕ್ಕೆ ಮೇಂಟೆನೆನ್ಸ್ ಅಮೌಂಟ್ ಬಂದಿದೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಆಲ್ರೆಡಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿ 40-60% ಸ್ಯಾಂಕ್ಷನ್ ಕೂಡ ಆಗಿದೆ, ಮತ್ತು ಅಮೌಂಟ್ ಕೂಡ ಕ್ರೆಡಿಟ್ ಕೂಡ ಆಗಿದೆ. 40%, 60% ಇನ್ನಾಗಿಲ್ಲ. ಇನ್ನೇ ಕೆಲವೇ ದಿನಗಳಲ್ಲಿ ಕೂಡ 60% ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ, ಇನ್ನೂ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರೆ, ಒ ಬಿ ಸಿ ಕೆಟಗರಿ ವಿದ್ಯಾರ್ಥಿಗೆ ಸ್ಟೂಡೆಂಟ್ ಫೀ ಕೂಡ ಇನ್ನೂ ನಮಗೆ ಬರ್ತಾ ಇಲ್ಲ. ಸೊ ಹಾಗಾಗಿ ನಮಗೆ ಈ ವರ್ಷ ಬರುತ್ತೋ ಅಥವಾ ಖಂಡಿತ ಕೂಡ ಬರುತ್ತೆ ಫ್ರೆಂಡ್ಸ್, ಬರಲೇಬೇಕು. ಯಾಕೆಂದರೆ ಇದು ವಿದ್ಯಾರ್ಥಿಗಳ ಏನಪ್ಪ ಅಂದರೆ ವಿದ್ಯಾರ್ಥಿಗಳ ಅಮೌಂಟ್ ವಿದ್ಯಾರ್ಥಿ ಕೊಡಲೇಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿ ಕೂಡ ಏನಪ್ಪ ಅಂದರೆ, ನೀವು ತಪ್ಪದೆ ಏನಪ್ಪ ಅಂದರೆ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ನೋಡಿ. ಹಾಗೆ ಮೇಂಟೆನೆನ್ಸ್ ಅಮೌಂಟ್ ಈ ವರ್ಷ ಬಂದೇ ಬರುತ್ತೆ, ನೀವು ಯಾವುದೇ ಕಾರಣ ಕೂಡ ಅಂಜಕ್ಕೆ ಹೋಗಬೇಡಿ. ಸೊ ಆ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೂಡ ಕೇಳಿದ್ದೀನಿ, ಮೇಲ್ ಕೂಡ ಹಾಕಿದ್ದೀನಿ. ಬಂದ ತಕ್ಷಣ ನಿಮ್ಗೆ ರಿಪ್ಲೈ ಮಾಡಿ ಕೊಡ್ತೀನಿ. ಈ ವರ್ಷ ಬಂದೇ ಬರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಯಾರ್ಯಾರು ಸರ್ವರ್ ಅಡಚಣೆಯಿಂದಾಗಿ ವಾಪಸ್ ಏನು ಫೀ ಸ್ಯಾಂಕ್ಷನ್ ಕೊಡೋದು, ಚೇಂಜ್ ಪೇಮೆಂಟ್ ಕೊಡೋಂತ ಬರ್ತಾ ಇದೆ. ಸೊ ಅಂಥ ವಿದ್ಯಾರ್ಥಿ ವೇಟ್ ಮಾಡಿ, ಕೂಡಲೇ ತಂತ್ರಾಂಶನ ಸರಿಪಡಿಸಿ ನಿಮಗೆ ಅಮೌಂಟ್ ಕೂಡ ಅಪ್ಡೇಟ್ ಮಾಡಿಕೊಡ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿಲ್ಲ, ಅರ್ಜಿ ಸಲ್ಲಿಸೋ ಅವಧಿ ಕೂಡ ವಿಸ್ತರಣೆ ಮಾಡಿಕೊಟ್ಟಿದ್ರು. ಆ ಲೋಪದೋಷನ್ ಕೂಡ ಸರಿಪಡಿಸಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಲೋಪದೋಷನ್ ಸರಿಪಡಿಸಿ ಫೀ ಸ್ಯಾಂಕ್ಷನ್ ಕೂಡ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ನಿಮ್ಮ ಅಮೌಂಟ್ ನಿಮಗೆ ಬಂದೇ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ತಿಳಿಸಿದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.